ಹಾಲ್ ವೆಲ್ಕಮ್ ಟು ಜ್ಯೋತಿ ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನಮ್ಮ ಚಿನ್ನಿಮ್ಮ ಮಾತ್ರ ಫುಲ್ಲು ಸಪ್ಪಗಾಗ್ಬಿಟ್ಟಿದ್ದಾಳೆ. ಯಾಕೆ ಅಂದರೆ ನಾವು ಟ್ರಿಪ್ಗೆ ಹೋಗಿ ಬಂದಿದ್ವಲ್ಲ, ಹೋಗಿ ಬಂದಾಗಿಂದ ಔಟ್ಸೈಡು ನಾವು ಹೋಗಿದ್ದು ಸ್ಯಾಟರ್ಡೆ ನೈಟು. ನಾವು ಬಂದಿದ್ದು ಮಂಡೇ ಮಾರ್ನಿಂಗ್ ಬಂದಿದ್ದು. ಅವಳಿಗೆ ಔಟ್ಸೈಡ್ ಫುಡ್ಡು, ವಾತಾವರಣ, ಮಕ್ಕಳಿಗೆ ಹಂಗೆ ಅಲ್ವಾ, ಬೇಗ ಅವ್ರಿಗೆ ಅಷ್ಟು ಸೆಟ್ ಆಗೋದಿಲ್ಲ. ಇವಳಿಗೂ ಕೂಡ ಹಂಗೆ ಆಗೋಗಿದೆ. ಅವಳಿಗೆ ಔಟ್ಸೈಡ್ ಫುಡ್ಡು ಮತ್ತು ಸರಿಯಾಗಿ ನೀರು ಕುಡ್ದಿಲ್ಲ, ಸರಿಯಾಗಿ ನಿದ್ದೆ ಇಲ್ಲ. ಹಾಗಾಗಿ ಅವಳಿಗೇನಾಗಿದೆ, ಫುಲ್ಲು ಬಾಯೆಲ್ಲ ಉಕ್ಬಿಟ್ಟಿದೆ. ಅಂದರೆ ಇದಕ್ಕೆ ಮೌತ್ ಅಲ್ಸರ್ ಅಂತ ಹೇಳ್ತಾರಲ್ವ, ಅಂದರೆ ಬಾಯಿ ಹೀಟಾಗಿದ್ದರೆ ಉಕ್ಕಿದ್ರೆ ಫುಲ್ಲು ಒಂಥರ ವೈಟಿಗೆ, ಸೈಡಲ್ಲೆಲ್ಲ ಫುಲ್ಲು ಕೆಂಪಗಿರುತ್ತೆ, ವೈಟಿಗಿರುತ್ತೆ, ಒಂಥರ ಗುಳ್ಳೆ ಟೈಪಲ್ಲಿರುತ್ತೆ. ಸೊ ಆ ಥರ ಆಗೋಗ್ಬಿಟ್ಟಿದೆ ಅವಳಿಗೆ. ಇಲ್ಲಿ ನೋಡಿ, ಆನು ಮಗನೆ ಸೈಡ್ ಎತ್ತಿದ್ರೆ ಕುಯ್ಯೋ ಅಂದ್ಬಿಡ್ತಾಳೆ. ಇಲ್ಲೆಲ್ಲ ಉಕ್ಬಿಟ್ಟಿದೆ ಅವಳಿಗೆ, ಈ ಕಡೆ. ಅವಳಿಗೆ ಜಾಸ್ತಿ ನನ್ನ ತೆಗಿಯೋಕ್ಕೆ ಏನಾದ್ರು ಮಾಡಿದ್ರೆ ಫುಲ್ ಹತ್ತಿಬಿಡ್ತಾಳೆ ಅವಳು. ಅಷ್ಟು ಪಾಪ ಜಾಸ್ತಿ ಆಗಿಬಿಡುತ್ತೆ. ಈ ಕಡೆ ಅಂತೂ ಫುಲ್ಲು ಜಾಸ್ತಿ ಆಗೋಗಿದೆ. ಹಂಗಾಗಿದೆಯಾ? ಹಂಗೆ ಫುಲ್ಲು ಇಲ್ಲೆಲ್ಲ ಜಾಸ್ತಿ ಆಗೋಗಿದೆ. ಸೊ ಅದಕ್ಕೆ ಒಂದು ಒಳ್ಳೆ ಮನೆ ಮದ್ದು ಹೇಳೋಣ, ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಆಫ್ ಆಲು ಯಾಕೆ ಆ ಥರ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಏನಕ್ಕೆ ಆ ಥರ ಆಗುತ್ತೆ ಅಂದರೆ, ಮೇಯ್ನು ಮಕ್ಕಳಲ್ಲಿ ಆಲ್ಮೋಸ್ಟ್ ಚಿಕ್ಕ ಮಕ್ಕಳಲ್ಲಿ ಸ್ವಲ್ಪ ಕಾಣಿಸ್ಕೊಳ್ಳೋದು ಕಮ್ಮಿ, ದೊಡ್ಡವ್ರಿಗೆ ಜಾಸ್ತಿ ಆಗುತ್ತೆ ಅಂತ ನಾನು ಕೇಳಿದ್ದೀನಿ. ಬಟ್ ಚಿಕ್ಕ ಮಕ್ಕಳಲ್ಲೂ ಜಾಸ್ತಿ ಆಗುತ್ತೆ ಅಂತಂದ್ಬಿಟ್ಟು ಇವಳು ನೋಡಿನೇ ನನಗೆ ಗೊತ್ತಾಗಿದ್ದು. ಯಾಕೆ ಅಂತಂದರೆ, ಕೆಲವೊಬ್ರದ್ದು ಬಾಡಿ ಫುಲ್ಲು ಹೀಟಾಗಿರುತ್ತೆ, ಕೆಲವೊಬ್ರದ್ದು ಕೋಲ್ಡ್ ಬಾಡಿ ಇರುತ್ತೆ. ಯಾರ ಬಾಡಿ ತುಂಬ ಹೀಟಾಗಿರುತ್ತೆ ನೋಡಿ, ಅವ್ರ ಬಾಡಿಗೆ ಬೇಗ ಎಫೆಕ್ಟಿವ್ ಆಗುತ್ತೆ ಇದು. ಚೆನ್ನಾಗಿ ನೀರು ಕುಡಿದಿರೋ ಇರೋದು, ಮತ್ತು ವಿಟಮಿನ್ಸ್ ನಮ್ಮ ಬಾಡಿಲಿ ಕಮ್ಮಿ ಆಗಿರೋದು, ಮತ್ತು ಫುಲ್ಲು ಓವರ್ ಹೀಟ್ ಆಗಿರೋದು, ಓವರ್ ಹೀಟಿನ ಪದಾರ್ಥ, ಮತ್ತು ಔಟ್ಸೈಡ್ ಫುಡ್ಡು ಸೆಟ್ ಆಗದೆ ಇರೋದು, ಮತ್ತು ಔಟ್ಸೈಡ್ ವಾತಾವರಣ ಆಗಿರ್ಬೋದು, ಮತ್ತು ನೀರು ಏನಾದರೂ ಕಚ್ಕೊಂಡು ಕುಡಿದಿದ್ರೆ ಕೆಲವರಿಗೆ ಇನ್ಫೆಕ್ಷನ್ ರೀತಿ ಆಗುತ್ತೆ, ಕೆಲವೊಬ್ಬರಿಗೆ ಇಂಜಿಲ್ ನೀರೆಲ್ಲ ಆಗೋದಿಲ್ಲ, ಆ ಥರ ಥ್ರೋ ಇನ್ಫೆಕ್ಷನ್ ಆಗುತ್ತೆ. ಹಂಗಾಗಿ ಈ ಥರ ಎಲ್ಲ ಆಗುತ್ತೆ ಅಲ್ವಾ. ಸೊ ಹಂಗಾಗಿ ಈ ಥರ ಎಲ್ಲ ಆಗುತ್ತೆ. ಇವಳಂತೂ ಫುಲ್ಲು ಡಲ್ಲಾಗಿಬಿಟ್ಟಿದ್ದಾಳೆ. ಅಲ್ಲಿಂದ ಬಂದಾಗಿಂದ ನಂಗೆ ಫುಲ್ಲು ಸಾಕಾಗಿದೆ ನೋಡಿ. ಫುಲ್ಲು ಹರಳೆಣ್ಣೆ ಎಲ್ಲ ಇಟ್ಟು, ಹರಳೆಣ್ಣೆ ಕೂಡ ತಂಪು ಅಂತ ಹೇಳ್ತಾರಲ್ವ ಬಾಡಿಗೆ, ಹರಳೆಣ್ಣೆ ಎಲ್ಲ ಫುಲ್ಲು ಇಟ್ಬಿಟ್ಟು ಅವಳಿಗೆ ಫುಲ್ ಬಾಡಿ ತಂಪಾಗಲಿ ಅಂತ ಅಂದ್ಬಿಟ್ಟು ಏನೇನೋ ರೆಮಿಡೀಸ್ ಮಾಡ್ತಾಯಿದ್ದೀನಿ. ಸೊ ನನಗೆ ಯಾವುದು ವರ್ಕೌಟ್ ಆಯಿತು, ನನಗೆ ಯಾವುದು ಯೂಸ್ಫುಲ್ ಅನಿಸ್ತು, ಮತ್ತು ಮೊದಲು ಕೂಡ ತುಂಬ ಸಲ ಈ ಥರ ಆಗಿತ್ತು. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೆ ಮನೆ ಮದ್ದು ಅನ್ನೋದು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾವ್ಯಾವ ರೀಸನ್ಗೆ ಆಗುತ್ತೆ ಅಂತ ಅಂದ್ಬಿಟ್ಟು ತಿಳ್ಕೊಂಡ್ರಲ್ವಾ. ಸೊ ಇದಕ್ಕೆ ಬೆಸ್ಟ್ ಹೋಮ್ ರೆಮಿಡಿ ಅಂತಂದರೆ ಕೊಬ್ಬರಿ, ಒಣಗಿರೋ ಕೊಬ್ಬರಿ ಮತ್ತು ಗಸಗಸೆ. ತುಂಬ ಎಫೆಕ್ಟಿವ್ ಮನೆ ಮದ್ದು ಅಂತಲೇ ಹೇಳ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಒಂದಿನ ಇಲ್ಲ 2 ದಿನ ಒಳಗಡೆ ಮಗು ವಾಸಿ ಆಗುತ್ತೆ. ಮತ್ತು ಇನ್ನೊಂದು, ಅದು ಸ್ಪ್ರೆಡ್ ಆಗೋದನ್ನು ಕಮ್ಮಿ ಮಾಡುತ್ತೆ, ಮತ್ತು ಇನ್ನೊಂದು ಕಡೆ ಸ್ಪ್ರೆಡ್ ಆಗೋದಕ್ಕೆ ಬಿಡೋದಿಲ್ಲ. ಒಂದಲ್ಲಂದರೆ ಇನ್ನೊಂದು ಕಡೆ ಅಂದರೆ ಇನ್ನೊಂದು ಆಗ್ತಿರುತ್ತಲ್ವ, ಅದು ಕಮ್ಮಿ ಮಾಡುತ್ತೆ. ಮತ್ತು ಇನ್ನೊಂದು ಏನಂದರೆ, ಮಕ್ಕಳಲ್ಲಿ ಒಂದು ಸಲ ಚಿಕ್ಕದಾಗಿ ಅವರೇನೋ ಸ್ವಲ್ಪ ಡಲ್ಲಾಗಿದ್ದಾರೆ, ಊಟ ಮಾಡೋಕ್ಕಾಗದೆ ತುಂಬ ಹಿಂಸೆ ಪಡ್ತಿದ್ದಾರೆ ಅಂದರೆ ನೋಡಿಕೊಂಡು ನೀವು ಒಂದು ಸ್ವಲ್ಪ ಕೇರ್ ಮಾಡ್ಕೋಬೇಕಾಗುತ್ತೆ ಮಗುನ. ಸೊ ಏನಾಗುತ್ತೆ, ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ ಸ್ಪ್ರೆಡ್ ಆಗೋಕ್ಕಿಂತ ಮುಂಚೆ ಏನಾದರೂ ಒಂದು ಮನೆ ಮದ್ದನ್ನು ಮನೇಲಿ ಟ್ರೈ ಮಾಡಬೇಕು. ಕೆಲವೊಂದು ಮಕ್ಳಿಗೆ ಏನಾಗುತ್ತೆ, ಒಂದೇ ಸಲನೇ ನಾಲ್ಗೆ ಮತ್ತು ಫುಲ್ಲು ಒಂದು ಕಡೆಲ್ಲ ಫುಲ್ಲು ಬಾಯೆಲ್ಲ ಓವರ್ ಆಗೋಗುತ್ತೆ. ಸೊ ಅದಕ್ಕೆ ಮನೆ ಮದ್ದನ್ನ ಟ್ರೈ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಯೂಸ್ ಇರೋದಿಲ್ಲ. ಅದರಿಂದ ಅವ್ರಿಗೆ ಜ್ವರ ಬರೋ ಚಾನ್ಸಸ್ ಕೂಡ ತುಂಬ ಇರುತ್ತೆ. ಹಾಗಾಗಿ ಫಸ್ಟು ನೀವು ಡಾಕ್ಟ್ರನ್ನ ಕನ್ಸಲ್ಟೇಟ್ ಮಾಡಬೇಕಾಗುತ್ತೆ. ಸೊ ಸ್ವಲ್ಪ ಚಿಕ್ಕದಾಗಿ ಅವ್ರಿಗೆ ಜಾಸ್ತಿ ಆಗ್ತಿದೆ, ಅವ್ರಿಗೆ ಊಟ ಮಾಡೋಕ್ಕೆ ಕಷ್ಟ ಆಗ್ತಿದೆ, ನೀರು ಕುಡಿತಾ ಇಲ್ಲ, ಆ ರೀತಿ ಏನಾದರೂ ಫೀಲ್ ಆಗ್ತಿದ್ದಾರೆ ಅಂತಂದಾಗ ಸೊ ಮನೆ ಮದ್ದುಗಳನ್ನ ಟ್ರೈ ಮಾಡಿ. ಅದರಿಂದನೂ ಕಮ್ಮಿ ಆಗಿಲ್ಲ, ಆಫ್ಟರ್ 2 ಡೇಸು ಕಮ್ಮಿ ಆಗಿಲ್ಲ ಅಂತಂದರೆ ಮಾತ್ರ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರನ್ನ ಕನ್ಸಲ್ಟೆಂಟ್ ಮಾಡೋದು ಒಳ್ಳೆಯದು. ಸೊ ಇದನ್ನು ಬಂದು ದೊಡ್ಡವರು ತೊಗೋಬೋದು, ಮಕ್ಳಿಗೂ ಕೂಡ ಕೊಡ್ಬೋದು. ಸೊ ಮಕ್ಕಳು ಅಂತಂದರೆ ಒಂದು 2 ಇಯರ್ಸ್ ಮೇಲೆ ಮಕ್ಕಳಿಗೆ ಕೊಡಿ, ತುಂಬ ಎಫೆಕ್ಟಿವ್ ಆಗಿ ಯೂಸ್ ಆಗುತ್ತೆ. ಅದಕ್ಕಿಂತ ಚಿಕ್ಕ ಮಕ್ಕಳು ಇದ್ದಾರೆ ಅಂತಂದರೆ, 2 ಇಯರ್ಸ್ ಒಳಗಡೆ ಮಕ್ಕಳಿದ್ದಾರೆ ಅಂದರೆ ಹರಳೆಣ್ಣೆ ಚೆನ್ನಾಗಿ ಯೂಸ್ ಮಾಡಿ, ತಂಪಿನ ಪದಾರ್ಥ. ಅದಕ್ಕಿಂತ ಮುಂಚೆ ಆದರೆ 2 ವರ್ಷದಿಂದ ಒಳಗಡೆ ಇರೋ ಮಕ್ಕಳಿಗಾದರೆ ನೀವು ಫೀಡ್ ಮಾಡಿಸ್ತಾ ಇರ್ತೀರ. ಸೊ ಫೀಡ್ ಮಾಡಿಸ್ತಾ ಇದ್ದಾಗ ನೀವು ಯಾವ ರೀತಿ ತಂಪಾಗಿ ಬಾಡಿನ ಇಟ್ಕೊಂಡಿರ್ತೀವೋ, ನಿಮ್ಮ ಹಾಲಿನ ಮುಖಾಂತರ ಮಕ್ಕಳಿಗೆ
ಅವ್ರ ಬಾಡಿ ತಂಪಾಗುತ್ತೆ. ಸೊ ನೀವೇನು ಫುಡ್ ತೊಗೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಫ್ಟರ್ 2 ಇಯರ್ಸ್ ಮಕ್ಕಳಿಗೆ ಸ್ವಲ್ಪ ಅವ್ರಿಗೆ ಚೆನ್ನಾಗಿ ಜೀರ್ಣಿಸ್ಕೊಳ್ಳೋ ಶಕ್ತಿ ಇರುತ್ತೆ. ಹಂಗಾಗಿ ಈ ಓಮ್ ರೆಮಿಡಿನ ಟ್ರೈ ಮಾಡ್ಬೋದು. ಸೊ ಏನಂದರೆ ಕಲ್ಸಕ್ಕರೆ ಎಲ್ರಿಗೂ ಗೊತ್ತೇ ಇರುತ್ತೆ. ಕಲ್ಸಕ್ಕರೆ ಅದನ್ನು ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಅದು ಜೆಲ್ ರೂಪದಲ್ಲಿ ಆಗಿರುತ್ತೆ. ಕಲ್ಸಕ್ಕರೆ ಎಲ್ರಿಗೂ ಗೊತ್ತೇ ಇರುತ್ತೆ. ನನ್ನ ಪಕ್ಕದಲ್ಲಿ ನಿಮಗೆ ಸ್ಕ್ರೀನಲ್ಲಿ ಪಿಕ್ ಹಾಕಿರ್ತೀನಿ. ಅದು ಕಲ್ಸಕ್ಕರೆನ ಚೆನ್ನಾಗಿ ರಾತ್ರಿ ನೆನೆಸ್ಬಿಟ್ಟು ಅದು ಜೆಲ್ ಥರ ಆಗಿರುತ್ತೆ. ಆ ಜೆಲ್ಲನ್ನು 1-2 ಸ್ಪೂನಷ್ಟು ಮಗುಗೆ ಕೊಡಿ. ಹಾಗೆಯೇ ಹೆಸ್ರುಬೇಳೆ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಮಕ್ಕಳಿಗೆ ಖಾಲಿ ಹೊಟ್ಟೆಯಲ್ಲಿ ಕೊಡಬೇಕು. ಇಲ್ಲ ಅವರು ಹೆಸ್ರುಬೇಳೆ ತಿಂತಾ ಇಲ್ಲ ಅಂತ ಅಂದಾಗ ಹೆಸ್ರುಬೇಳೆನ ನೆನೆಸ್ಬಿಟ್ಟು ಅದನ್ನು ಬೆಳಗ್ಗೆ ಎದ್ದು ಅದನ್ನ ರುಬ್ಬಿಟ್ಟು ಅದು ಸ್ವಲ್ಪ ಟೇಸ್ಟ್ಗೆ ಸ್ವಲ್ಪ ಉಪ್ಪು ಮತ್ತು ಮೆಣಸಿನ ಪುಡಿ ಹಾಕ್ಬಿಟ್ಟು ದೋಸೆ ಥರ ಮಾಡಿ ಕೊಡಿ. ಇಲ್ಲ ಇಡ್ಲಿ ಥರ ಮಾಡಿನೂ ಕೊಡ್ಬೋದು, ಇಲ್ಲ ಪಡ್ಡು ಥರ ಮಾಡಿನೂ ಕೊಡ್ಬೋದು. ಹೆಸ್ರುಬೇಳೆ ಅಂತೂ ದೇಹಕ್ಕೆ ತುಂಬ ಅಂದರೆ ತುಂಬ ತಂಪು. ಅದನ್ನು ಕೊಟ್ಟರು ಕೂಡ ಬೇಗ ವಾಸಿ ಆಗುತ್ತೆ. 1-2 ಡೇಸಲ್ಲಿ ಬೇಗ ಕಮ್ಮಿ ಆಗುತ್ತೆ. ಮತ್ತು ಇನ್ನೊಂದು ಕೊಬ್ಬರಿ ಎಣ್ಣೆ. ಇಲ್ಲಿ ನೋಡಿ, ಇದು ಬಂದು ಪ್ಯೂರ್ ಕೊಕೊನಟ್ ಆಯಿಲ್ ನಾನು ಯೂಸ್ ಮಾಡ್ತಾ ಇರೋದು. ಈ ಕೊಬ್ಬರಿ ಎಣ್ಣೆನ ಎಲ್ಲಿ ಗಾಯ ಆಗಿರುತ್ತೆ ನೋಡಿ ಆ ಜಾಗದಲ್ಲಿ ಅಂದರೆ ಪ್ಯೂರ್ ಕೊಕೊನಟ್ ಆಯಿಲ್ನೇ ಯೂಸ್ ಮಾಡಿ. ಅಂಗಡೀಲಿ ತರೋದನ್ನೆಲ್ಲ ಯೂಸ್ ಮಾಡಿ ಕೆಮಿಕಲ್ನ ಯೂಸ್ ಮಾಡಿರ್ತಾರೆ. ಸೊ ಪ್ಯೂರ್ ಕೊಕೊನಟ್ ಆಯಿಲ್ನ ಯೂಸ್ ಮಾಡಬೇಕು. ಆ ಪ್ಯೂರ್ ಕೊಕೊನಟ್ ಆಯಿಲ್ನ ಆ ಗಾಯ ಹತ್ರ ಹಚ್ಚಬೇಕು. ನೀಟಾಗಿ ಹಚ್ಚಿದ್ರೆ ಅದು ಬೇರೆ ಕಡೆ ಸ್ಪ್ರೆಡ್ ಆಗೋದಕ್ಕೆ ಬಿಡೋದಿಲ್ಲ. ಓಕೆನಾ? ಹಾಗೆಯೇ ಒಣಕೊಬ್ಬರಿನ ಅದನ್ನು ಚೆನ್ನಾಗಿ ಪೀಸ್ ಮಾಡಿ ಪುಡಿ ಮಾಡಿಬಿಟ್ಟು ಅದರಲ್ಲಿ ಹಾಲು ತೆಗಿಬೇಕು. ಸ್ವಲ್ಪ ನೀರು ಹಾಕಿ ಅದು ಹಾಲು ಇರುತ್ತಲ್ವ, ಅದು ಹಾಲನ್ನು ಮಕ್ಕಳಿಗೆ ಕೊಡಿ. ಆ ಗಾಯ ಆಗಿರುತ್ತಲ್ಲ ಅದ್ರ ಮೇಲೆ ಡ್ರಾಪ್ ಬಿಡಬೇಕು. ಆವಾಗ ಸ್ವಲ್ಪ ಪೇಯ್ನು ಕಮ್ಮಿ ಅನಿಸುತ್ತೆ. ಹಾಗೆಯೇ ಅದು ಸ್ಪ್ರೆಡ್ ಆಗೋದನ್ನು ಸ್ಟಾಪ್ ಮಾಡುತ್ತೆ. ಮತ್ತು ಹಾಗೆ ತುಪ್ಪ, ಹನಿ ಇದನ್ನೆಲ್ಲ ಯೂಸ್ ಮಾಡ್ಬೋದು. ಆ ಜಾಗಕ್ಕೆ ಹಚ್ಚಬೇಕಾಗುತ್ತೆ. ತುಪ್ಪನೂ ಯೂಸ್ ಮಾಡ್ಬೋದು, ಹನಿನೂ ಯೂಸ್ ಮಾಡ್ಬೋದು. ಇದರಿಂದ ಸ್ಪ್ರೆಡ್ ಆಗೋದನ್ನು ಕಮ್ಮಿ ಮಾಡುತ್ತೆ. ಹಾಗೆ ಪೇಯ್ನು ಕೂಡ ತುಂಬ ಕಮ್ಮಿ ಆಗುತ್ತೆ. ಸೊ ಪಪ್ಪಿ ಸೀಡ್ಸ್ ಗೊತ್ತಲ್ವ ನಿಮಗೆ? ಒಂದು ನಿಮಿಷ. ಈ ಗಸಗಸೆ ಇರುತ್ತಲ್ವ, ಅದನ್ನು 1-1.5 ಟೇಬಲ್ ಸ್ಪೂನ್ ಆಗೋಷ್ಟು ಡೈಲಿ ಮಕ್ಕಳಿಗೆ ಕೊಡಿ ತಿನ್ನೋದಕ್ಕೆ. ಇಲ್ಲ ಅದನ್ನ ತಿಂತಾ ಇಲ್ಲ ಅಂದರೆ ಇದನ್ನು ಪುಡಿ ಮಾಡಿಬಿಟ್ಟು ಒಂಥರ ನೀಟಾಗಿ ಗ್ರೈಂಡ್ ಮಾಡಿಬಿಟ್ಟು ಕೊಬ್ಬರಿ ಜೊತೆಗೆ ಅದು ಹಾಲು ಮಾಡಿರ್ತೀವಲ್ಲ, ಕೊಬ್ಬರಿ ಹಾಲು ಮಾಡ್ಕೋತೀವಲ್ಲ, ಆ ಕೊಬ್ಬರಿ ಹಾಲು ಜೊತೆಗೆ ಇದು 1.5 ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆನ ಹಾಕ್ಬಿಟ್ಟು ಅದು ಹಾಲನ್ನು ಮಕ್ಕಳಿಗೆ ಕುಡಿಸಿ. ತುಂಬ ಅಂದರೆ ತುಂಬ ಒಳ್ಳೆಯದು. ದೇಹಕ್ಕೂ ಕೂಡ ತುಂಬ ತಂಪು. ಹಾಗೆ 1-2 ದಿನದಲ್ಲಿ ಬೇಗ ಕ್ಯೂರ್ ಆಗ್ತಾರೆ. ಅಷ್ಟು ಓಮ್ ರೆಮಿಡೀಸ್ನ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇದು ನೀವು 1-2 ದಿನ ಟ್ರೈ ಮಾಡಿ. ಇಷ್ಟರಲ್ಲಿ ಯಾವುದಾದ್ರೂ ಮಾಡ್ಬೋದು. ಮತ್ತು ಇನ್ನೊಂದು ತುಳಸಿ ಎಲೆನ ಚೆನ್ನಾಗಿ ಜಜ್ಜಿಬಿಟ್ಟು ಅದ್ರದ್ದು ರಸ ಇರುತ್ತಲ್ವ, ಅದ್ರ ರಸ ಬಂದುಬಿಟ್ಟು ಅದು ಎಲ್ಲಿ ಗಾಯ ಆಗಿರುತ್ತೆ ನೋಡಿ ಅದ್ರ ಮೇಲೆ ಆ ರಸ ಬೀಳಬೇಕು. ಅದರಿಂದ ಕೂಡ ಬೇಗ ಕ್ಯೂರ್ ಆಗುತ್ತೆ. ಸೊ ಇಷ್ಟು ಓಮ್ ರೆಮಿಡೀಸು ಮನೇಲೇ ಈಸಿಯಾಗಿ ಬೇಗ ಮಾಡ್ಕೊಳ್ಳೋ ಅಂಥದ್ದು, ಹಾಗೆ ಬೇಗ ಎಫೆಕ್ಟಿವ್ ಮತ್ತು 100% ರಿಸಲ್ಟ್ ಕೊಡುವಂಥದ್ದು. ಸೊ ನೀವು ಇಷ್ಟು ನಾನು ಹೇಳಿದ್ದು ಮಾಡಿದ್ರೂ ಕೂಡ 2 ಡೇಸ್ ಬಿಟ್ಟು ಮಾಡಿದ್ರೂ ಕೂಡ ಇನ್ನೂ ಜಾಸ್ತಿ ಆಗ್ತಿದೆ, ನಾಲ್ಗೆ ಎಲ್ಲ ಸ್ಪ್ರೆಡ್ ಆಗ್ತಿದೆ, ಜಾಸ್ತಿ ಆಗ್ತಿದೆ, ಮತ್ತು ಅದರಿಂದ ಫೀವರ್ ಬರ್ತಿದೆ ಅಂದರೆ ದಯವಿಟ್ಟು ನೆಗ್ಲಿಜೆನ್ಸಿ ಮಾಡೋಕ್ಕೆ ಹೋಗಬೇಡಿ. ಡಾಕ್ಟ್ರನ್ನ ಹೋಗಿ ಕನ್ಸಲ್ಟ್ ಮಾಡಿ. ಸೊ ಇಷ್ಟು ಮನೆ ಮದ್ದುಗಳನ್ನ ನೋಡಿದ್ರಲ್ವ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಮಾಡ್ತೀರಿ, ತುಂಬ ಎಫೆಕ್ಟಿವ್ ಆಗಿ ಬೇಗ ರಿಸಲ್ಟ್ ಕೊಡುತ್ತೆ. ನಮಗೂ ಒಳ್ಳೆ ರಿಸಲ್ಟ್ ಕೊಟ್ಟಿರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಯಾರಾದರೂ ಬಾಯಿ ಹುಣ್ಣು ಮಕ್ಕಳಿಗೆ ಅಂತ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿಲಾಗಲಿ ಯಾರಾದರೂ ಹೇಳ್ತಿದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಹಾಗೆಯೇ ನಾನು ಕೊಡ್ತಿರೋ ಇನ್ಫಾರ್ಮೇಷನ್ ನಿಮ್ಗೆ ಹೆಲ್ಪ್ಫುಲ್ ಆಗ್ತಿದ್ರೆ, ಸೊ ನಿಮಗೂ ಕೂಡ ತುಂಬ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಹಾಂ ಮಾಡು. ಹಾನ್ ಹಬ್ಬಗಿಡೋದು ಮಾ ಹಂಗೆ. ಗುಡ್ ಗರ್ಲ್. ಇಲ್ಲಿರು. ಹಾನ್ ಆಯ್ತು. ಹಾನ್ ಇಲ್ಲ ಹೋಯ್ತು. ಆನ್
ಇಲ್ಲ